ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಪಿಕಾ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕಾ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ, 2 ಸೈಡೆಡ್ ಲವರ್ಸ್ ಯಾರು ಇದ್ದೀರಾ, ಮದ್ವೆ ಯಾರೆಲ್ಲ ಆಗಿದ್ದೀರಾ, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಸಂಬಂಧದಲ್ಲಿ ಇದ್ದೀರಾ, ನಿಮ್ಮ ಪರ್ಸನ್ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ, ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ ಎವ್ರಿ ಡೇ ಅಂತ ಹೇಳೋರು ಈ ಒಂದು ವಿಡಿಯೋನ ನೋಡ್ಕೊಳ್ಳಿ. ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ನಿಮ್ಮ ಪರ್ಸನ್ ಅವರ ಲೇಟ್ ನೈಟ್ ಥಾಟ್ಸ್, ಸೊ ತಡರಾತ್ರಿಯಲ್ಲಿ ನಿಮ್ಮ ಬಗ್ಗೆ ಏನ್ ಯೋಚಿಸ್ತಾರೆ, ಏನ್ ಥಿಂಕ್ ಮಾಡ್ತಾರೆ ಅನ್ನೋ ಒಂದು ವಿಡಿಯೋನ ತಂದಿದ್ದೀನಿ. ಸೊ ಇದೊಂದು ಜನರಲ್ ಲವ್ ರೀಡಿಂಗ್ ಆಗಿರುತ್ತೆ ಅಂತ ಹೇಳ್ತಾ, ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ. ಸೊ ಇಲ್ಲಿ ನಾನು 2 ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ರೋಸ್ ಕ್ವಾರ್ಟ್ಸ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಬ್ಲ್ಯಾಕ್ ಟರ್ಮಲಿನ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ವಿಡಿಯೋನ ಸ್ಟಾರ್ಟ್. ಗೈಸ್, ಯಾರೆಲ್ಲ ರೋಸ್ ಕಾರ್ಡ್ಸ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿಯ ತಡರಾತ್ರಿಯ ಯೋಚನೆಗಳೇನು, ನಿಮ್ಮ ಬಗ್ಗೆ ಏನ್ ಯೋಚಿಸ್ತಾರೆ, ಏನ್ ಥಿಂಕ್ ಮಾಡ್ತಾರೆ, ಪ್ರತಿಯೊಂದು ಮಾಹಿತಿನ ಇಲ್ಲೇ ತಿಳ್ಕೊಳ್ಳೋಣ. ಓಕೆ, ಮೈ ಗಾಡ್, ಯಾ, ಓ ಸೊ ಬಾಟಮ್ ಆಫ್ ದಿ ಕಾರ್ಡ್ 2 ಆಫ್ ಪೆಂಟಿಕಲ್ಸ್ ಇದೆ. ಸೊ ಗೈಸ್, ಯಾರಲ್ಲ ಫಸ್ಟ್ ಪೈಲ್ನ ಇಲ್ಲಿ ಚೂಸ್ ಮಾಡಿದ್ರ, 2 ಆಫ್ ಪೆಂಟಿಕಲ್ಸ್ ಇದೆ, 2 ಆಫ್ ಸಾರ್ಟ್ಸ್, 7 ಆಫ್ ಸಾರ್ಟ್ಸ್, ಓಕೆ, ಏಸ್ ಆಫ್ ಕಪ್ಸ್, ಕಿಂಗ್ ಆಫ್ ಕಪ್ಸ್, ಮತ್ತೆ ವಿ ಹ್ಯಾವ್ 3 ಆಫ್ ಸೋರ್ಸ್. ಸೊ ಗೈಸ್, ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ, ಸೊ ಎಲ್ಲೋ ಒಂದು ಕಡೆ ನೀವಿಬ್ರು ಆರ್ಗ್ಯುಮೆಂಟ್ ಮಾಡ್ತಾ ಇರ್ಬೋದು, ಜಗಳ ಆಡ್ತಾ ಇರ್ಬೋದು, ನಿಮ್ಮಿಬ್ರು ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾ ಇರ್ಬೋದು. ಸೊ ನಿಮ್ಮ ವ್ಯಕ್ತಿ ಡೀಪ್ ಆಗಿ ನಿಮ್ಮನ್ನ ತುಂಬಾನೇ ಹಚ್ಕೊಂಡಿದ್ದಾರೆ, ಪ್ರೀತಿ ಮಾಡ್ತಾ ಇದ್ದಾರೆ, ನಿಮ್ಮ ಮೇಲೆ ತುಂಬಾನೇ ಲವ್ ಇದೆ, ಕೇರ್ ಇದೆ ಅಂತ ನಾನು ಹೇಳ್ತೀನಿ. ಸೊ ನಿಮ್ಮಿಬ್ರು ಮಧ್ಯೆ ಇತ್ತೀಚೆಗೆ ಏನು ಕೂಡ ಸರಿಗಿಲ್ಲ, ತುಂಬಾನೇ ಆರ್ಗ್ಯುಮೆಂಟ್ಸ್ ನಡೀತಾ ಇದೆ, ಜಗಳ ನಡೀತಾ ಇದೆ. ಸೊ ಐ ಥಿಂಕ್ ದಿಸ್ ಪರ್ಸನ್ ಫೀಲ್ಸ್ ವೆರಿ ಡಿಸಪಾಯಿಂಟೆಡ್ ಅಟ್ ದ ರೈಟ್ ನಾವ್. ಯಾಕೆ ಅಂತ ಅಂದ್ರೆ, ಸೊ ಎಲ್ಲೋ ಒಂದ್ ಕಡೆ ನೀವಿಬ್ರು ತುಂಬಾ ಚೆನ್ನಾಗಿದ್ರಿ, ಇನಿಷಿಯಲ್ ಡೇಸ್ ಅಲ್ಲಿ ತುಂಬಾನೇ ಪ್ರೀತಿ ಮಾಡ್ತಾ ಇದ್ರು, ಒಬ್ರಿಗೊಬ್ರು ತುಂಬಾನೇ ಸಪೋರ್ಟಿವ್ ಆಗಿದ್ರಿ. ಬಟ್ ಇವಾಗ ನಿಮ್ಮ ಕನೆಕ್ಷನ್ ನೋಡೋದಾದ್ರೆ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ಇದೆ, ತುಂಬಾನೇ ಕಾಂಪ್ಲಿಕೇಶನ್ ನಡೀತಾ ಇದೆ ನಿಮ್ಮ ಸಂಬಂಧದಲ್ಲಿ. ಸೊ ನೀವು ಕೂಡ ತುಂಬಾನೇ ಓವರ್ ಬರ್ಡನ್ ಆಗ್ತಾ ಇದ್ರೆ ಈ ಒಂದು ಸಂಬಂಧದಲ್ಲಿ, ಯಾಕೆ ನನ್ಗೆ ಈ ಒಂದು ರಿಲೇಶನ್ಶಿಪ್ ಬೇಕು, ಈ ತರ ಫೀಲ್ ಆಗ್ತಾ ಇದ್ದೀರಾ. ಸೊ ಟ್ರಸ್ಟ್ ಮೀ, ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮಿಬ್ರು ಮಧ್ಯೆ ಏನೆಲ್ಲಾ ಪ್ರಾಬ್ಲಮ್ಸ್ ಗಳಿದೆ ಅದನ್ನ ಡೆಫಿನೆಟ್ಲಿ ಸಾರ್ಟ್ ಔಟ್ ಮಾಡ್ತಾರೆ. ನಿಮ್ಮನ್ನ ಕಳ್ಕೊಳ್ಳೋದಕ್ಕೆ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ಇಷ್ಟ ಇಲ್ಲ. ಸೊ ನಿಮಗೆ ಮೋಸ ಮಾಡೋದಕ್ಕೆ, ನಿಮ್ಮನ್ನ ಫೂಲ್ ಮಾಡೋದಕ್ಕೆ, ನಿಮಗೆ ನಂಬಿಕೆ ದ್ರೋಹ ಮಾಡೋದಕ್ಕೆ ಒಂದು ವ್ಯಕ್ತಿಗೆ ಮನ್ಸಿಲ್ಲ. ಯಾಕೆಂತ ಅಂದ್ರೆ, ನಿಮ್ಮನ್ನ ಮನಸಾರೆ ಒಂದು ವ್ಯಕ್ತಿ ಅಕ್ಸೆಪ್ಟ್ ಮಾಡಿದರೆ, ಮನಸಾರೆ ಅವರು ನಿಮ್ಮನ್ನ ಪ್ರೀತಿನ ಪಡ್ಕೊಳ್ಳೋದಕ್ಕೆ ಅವರು ತುಂಬಾನೇ ಫೈಟ್ ಮಾಡ್ತಾರೆ ಅಂತಾನೆ ನಾನು ಹೇಳ್ತೀನಿ. ಸೊ ದಿಸ್ ಪರ್ಸನ್ ಟ್ರೂಲಿ ಡೀಪ್ಲಿ ಇನ್ ಲವ್ ವಿತ್ ಯು, ವೆರಿ ಮ್ಯಾಡ್ ಆಗಿ ಒಂದು ವ್ಯಕ್ತಿ ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರೆ. ಸೊ ಈ ಒಂದು ಪ್ರೀತಿನಲ್ಲಿ ಯಾವುದೇ ರೀತಿ ಕಲ್ಮಶ ಇಲ್ಲ ಅಂತ ನಾನು ಹೇಳ್ಬೋದು. ಸೊ ಅಷ್ಟು ಮಟ್ಟಿಗೆ ಅವರು ನಿಮ್ಮನ್ನ ಹಚ್ಕೊಂಡಿದ್ದಾರೆ. ಅಂಡ್ ನಿಮ್ಮಿಬ್ರು ಮಧ್ಯ ತುಂಬಾನೇ ಅಫೆಕ್ಷನ್ ಇದೆ, ಅಟ್ರಾಕ್ಷನ್ ಇದೆ. ಸೊ ನೀವಿಬ್ರು ಫಿಸಿಕಲಿ, ಎಮೋಷನಲಿ, ಮೆಂಟಲಿ ಯು ಆರ್ ಕನೆಕ್ಟೆಡ್ ವಿತ್ ದಿಸ್ ಪರ್ಸನ್. ಸೊ ಹಾಗಾಗಿ ನಿಮ್ಮ ವ್ಯಕ್ತಿ ಅವ್ರು ಎಷ್ಟೇ ದೂರ ಹೋಗ್ತಾ ಇದ್ರು ಅಥವಾ ನೀವು ಎಷ್ಟೇ ದೂರ ಹೋಗ್ತಾ ಇದ್ರು, ನಿಮ್ಮಿಬ್ರು ಮಧ್ಯ ಆ ಒಂದು ಬಾಂಧವ್ಯ, ಒಂದು ಸೆಳೆತ ಇರುತ್ತೆ, ಒಂದು ಮ್ಯಾಗ್ನೆಟಿಕ್ ಪುಲ್ ಅನ್ನೋದಿರುತ್ತೆ. ಬಿಕಾಸ್ ದಿಸ್ ಪರ್ಸನ್ ವಿಲ್ ಆಲ್ವೇಸ್ ಟ್ರಸ್ಟ್ ಯು. ಸೊ ಏನೇ ಆದ್ರೂ ಕೂಡ ನನ್ನ ಪರ್ಸನ್ ನನ್ನ ಬಿಟ್ಟು ಹೋಗೋದಿಲ್ಲ, ನನ್ನ ಕಳ್ಕೊಳ್ಳೋದಕ್ಕೆ ಅವರು ಇಷ್ಟಪಡಲ್ಲ, ಅವರು ಕೂಡ ನನ್ನ ತರನೇ ತುಂಬಾನೇ ಇಷ್ಟಪಡ್ತಾರೆ ನಾನು ಅಂತ ಅಂದ್ರೆ. ಸೊ ಅವ್ರಿಗೆ ನನ್ನ ಮೇಲೆ ತುಂಬಾ ಗೌರವ ಇದೆ, ಪ್ರೀತಿ ಇದೆ, ರೆಸ್ಪೆಕ್ಟ್ ಇದೆ. ಸೊ ಇದೆಲ್ಲಾನು ಕೂಡ ಅವ್ರಿಗೆ ಫೀಲ್ ಆಗತ್ತೆ. ಸೊ ದಿಸ್ ಪರ್ಸನ್ ಇಸ್ ಸಮ್ವನ್ ಹೂ ಇಸ್ ರಿಯಲಿ ವೆರಿ
ವಾಂಟ್ ಟು ಎಂಜಾಯ್ ದ ಲೈಫ್ ವಿತ್ ಯು. ಸೊ ಅವರು ಈ ಒಂದು ರಿಲೇಶನ್ಶಿಪ್ ನಲ್ಲಿ, ಈ ಒಂದು ಸಂಬಂಧದಲ್ಲಿ, ಈ ಒಂದು ಜೀವನದಲ್ಲಿ ನಿಮ್ಮ ಜೊತೆಗೆ ಲೈಫ್ ನ ಎಂಜಾಯ್ ಮಾಡಬೇಕು, ಖುಷಿಯಾಗಿರ್ಬೇಕು, ಹ್ಯಾಪಿ ಆಗಿರ್ಬೇಕು ಅನ್ನೋದು ಈ ಒಂದು ವ್ಯಕ್ತಿಯ ಆಸೆ ಆಗಿದೆ ಅಂತ ನಾನು ಹೇಳ್ತೀನಿ. ಸೊ ಅವ್ರಿಗೆ ನಿಮ್ಮಿಬ್ರು ಮಧ್ಯ ಏನೆಲ್ಲ ಜಗಳ ಆಗ್ತಾ ಇದೆ, ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಅದನ್ನ ಖಂಡಿತ ಮಾತಾಡಬೇಕು, ಅದೆಲ್ಲದಕ್ಕೂ ಸೊಲ್ಯೂಷನ್ ಹುಡುಕ್ಬೇಕು. ಸೊ ಯಾಕಂತಂದ್ರೆ ಎಲ್ಲೋ ಒಂದು ಕಡೆ ನಿಮ್ಮಿಬ್ರು ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾ ಇದೆ ಅಂದ್ರೆ ನೀವಿಬ್ರು ಸರಿಯಾಗಿ ಮೀಟ್ ಮಾಡ್ತಾ ಇಲ್ಲ, ಒಬ್ರಿಗೊಬ್ರು ಟೈಮ್ ಕೊಡ್ತಾ ಇಲ್ಲ. ಮೇ ಬಿ ಯು ಆರ್ ವೆರಿ ಬಿಸಿ, ನಿಮ್ಮ ಪರ್ಸನ್ ಅದೇ ಸಮಯದಲ್ಲಿ ಬಿಸಿ ಇರಬಹುದು, ಅಥವಾ ನೀವಿಬ್ರು ಸದ್ಯಕ್ಕೆ ಕರಿಯರ್ ಬಗ್ಗೆ ಫೋಕಸ್ ಮಾಡ್ತಾ ರಿಲೇಶನ್ಶಿಪ್ ಅಲ್ಲಿ ಟೈಮ್ ಕೊಡೋದನ್ನ ಮರ್ತೋಗ್ತಾ ಇದ್ದೀರಾ. ಸೊ ಹಾಗಾಗಿ ನಿಮ್ಮಿಬ್ರ ಮಧ್ಯ ಏರುಪೇರಿದೆ. ಬಟ್ ಆ ಎಲ್ಲಾ ಏರುಪೇರುಗಳನ್ನ ನಿಮ್ಮ ವ್ಯಕ್ತಿ ಸರಿ ಮಾಡ್ತಾರೆ, ಈ ಒಂದು ಸಂಬಂಧ ಹೀಲ್ ಆಗತ್ತೆ. ಸೊ ಮೊದ್ಲಿನ ತರ ಎಲ್ಲಾನು ಕೂಡ ಸರಿ ಹೋಗುತ್ತೆ. ಯಾಕಂತಂದ್ರೆ ಒಂದು ವ್ಯಕ್ತಿ ನಿಮ್ಮಗೋಸ್ಕರ ರಿಸ್ಕ್ ನ ತಗೊಳ್ಬೇಕು ಅಂತ ಇದ್ದಾರೆ, ಚಾಲೆಂಜಿಂಗ್ ನ ಅಕ್ಸೆಪ್ಟ್ ಮಾಡಬೇಕು ಅಂತ ಇದ್ದಾರೆ. ಸೊ ನೀವೇನ್ ಹೇಳ್ತೀರೋ ಅದನ್ನ ಕಣ್ಣು ಮುಚ್ಕೊಂಡು ಈ ಒಂದು ವ್ಯಕ್ತಿ ಫಾಲೋ ಮಾಡಬೇಕು ಅಂತ ಇದ್ದಾರೆ. ಸೊ ನೀವು ತುಂಬಾನೇ ಈ ಒಂದು ವ್ಯಕ್ತಿಗೆ ತುಂಬಾ ಫ್ರೀಡಮ್ ಕೊಟ್ಟಿದ್ದೀರಾ, ಪ್ರೈವಸಿ ಕೊಟ್ಟಿದ್ದೀರಾ. ನೀವು ಯಾವುದಕ್ಕೂ ಜಾಸ್ತಿ ನಿಮ್ಮ ಪರ್ಸನ್ ನಂಗೆ ಕಾಲ್ ಮಾಡು, ಮೆಸೇಜ್ ಮಾಡು, ಎನಿ ಟೈಮ್ ನನ್ನ ಜೊತೆಗೆ ಇರುವಂತ ನೀವು ಯಾವತ್ತಿಗೂ ಬಯಸಿಲ್ಲ. ಸೊ ಇದು ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾನೇ ಹೆಮ್ಮೆ ಪಡುವಂತ ವಿಚಾರ. ಯಾಕಂತಂದ್ರೆ ನೀವು ಅವ್ರಿಗೆ ಒಂದು ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದೀರಾ, ಅವ್ರದೇ ಆದಂತ ಒಂದು ಪ್ರೈವಸಿ ಕೊಟ್ಟಿದ್ದೀರಾ, ಫ್ರೀಡಮ್ ಕೊಟ್ಟಿದ್ದೀರಾ. ನೀವು ಯಾವ್ದಕ್ಕೂ ಜಾಸ್ತಿ ರೆಸ್ಟ್ರಿಕ್ಷನ್ಸ್ ಹಾಕೋದಿಲ್ಲ. ಇದೆಲ್ಲಾನು ಕೂಡ ನಿಮ್ಮ ವ್ಯಕ್ತಿ ಗಮನಿಸಿದಾಗ ಸೊ ಎಷ್ಟು ಒಳ್ಳೆ ಗುಣ ಇದೆ, ನನ್ನನ್ನ ಎಷ್ಟು ಮಟ್ಟಿಗೆ ಅವ್ರು ನಂಬ್ತಾರೆ, ಸೊ ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ ನನ್ನ ಪಾರ್ಟ್ನರ್, ಇದೆಲ್ಲ ಅವ್ರಿಗೆ ಫೀಲ್ ಆಗತ್ತೆ. ಸೊ ದಿಸ್ ಪರ್ಸನ್ ವಾಂಟ್ಸ್ ಟು ಗೆಟ್ ಮ್ಯಾರಿಡ್ ಟು ಯು. ಯಾರೆಲ್ಲ ಇನ್ನೂ ಮದ್ವೆ ಆಗಿಲ್ಲ, ಮದ್ವೆ ಆಗ್ಬೇಕು ಅಂತ ಇದ್ರೆ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ಬೇಕು, ಆದಷ್ಟು ಬೇಗ ಒಂದು ಫ್ಯಾಮಿಲಿ ಮಾಡ್ಕೊಳ್ಬೇಕು, ನಮ್ದೇ ಆದಂತ ಒಂದು ಪುಟ್ಟ ಮನೆ ಮಾಡ್ಕೊಳ್ಬೇಕು, ಫ್ಯಾಮಿಲಿ ಮಾಡ್ಕೊಳ್ಬೇಕು, ಮಕ್ಕಳು ಮಾಡ್ಕೊಳ್ಬೇಕು, ಈ ತರ ಅವರು ದೊಡ್ಡ ಕನ್ಸಿಟ್ಕೊಂಡಿದ್ದಾರೆ ಒಂದು ಕನೆಕ್ಷನ್ ಅಲ್ಲಿ. ಸೊ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಅ ಹ್ಯೂಜ್ ಡ್ರೀಮ್. ಸೊ ಅವ್ರಿಗೆ ರಾತ್ರಿ ಆಗ್ತಾ ಇದ್ದಂಗೆಲ್ಲ ತುಂಬಾ ಭಯ ಆಗತ್ತೆ. ಸೊ ಯಾಕಂತಂದ್ರೆ ಎಲ್ಲಿ ನನ್ನನ್ನ ಬಿಟ್ಟು ಹೋಗ್ಬಿಡ್ತಾರೆ, ಎಲ್ಲಿ ಒಂದು ಸಂಬಂಧ ಹಾಳಾಗ್ಬಿಡುತ್ತೆ. ಯಾಕಂತಂದ್ರೆ ಒಂದು ವ್ಯಕ್ತಿ ಸಂಬಂಧ ಬಂದಿರೋದೇ ಒಂದು ಮದ್ವೆ ಆಗ್ಬೇಕು ಅಂತ. ಯಾಕಂತಂದ್ರೆ ದಿಸ್ ಪರ್ಸನ್ ಇಸ್ ರಿಯಲಿ ವೆರಿ ಇಂಟೆಲಿಜೆಂಟ್, ವೆರಿ ಜೆಂಟಲ್ ವುಮೆನ್. ಅವರು ಯಾರಿಗಾದ್ರೂ ಕಮಿಟ್ಮೆಂಟ್ ಕೊಟ್ರೆ ಅಥವಾ ಪ್ರಾಮಿಸ್ ನ ಕೊಟ್ರೆ ಅದನ್ನ ಉಳಿಸ್ಕೊಳ್ತಾರೆ, ಅದ್ ಎಷ್ಟೇ ಕಷ್ಟ ಬಂದ್ರು ಉಳಿಸ್ಕೊಳ್ತಾರೆ. ಸೊ ನಿಮ್ಗೂ ಕೂಡ ತುಂಬಾ ಪ್ರಾಮಿಸಸ್ ನ ಮಾಡಿದ್ದಾರೆ, ನಂಬಿಕೆನ ಗಳಿಸ್ಕೊಂಡಿದ್ರೆ ಒಂದು ವ್ಯಕ್ತಿ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಎಂದಿಗೂ ಕೈ ಬಿಟ್ಟು ಹೋಗೋದಿಲ್ಲ, ಡೆಫಿನೆಟ್ ಆಗಿ ಟ್ರೂ ಆಗಿದ್ದಾರೆ, ಆನೆಸ್ಟಿ ಆಗಿದ್ದಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್. ಯಾರೆಲ್ಲ ಬ್ಲಾಕ್ ಟರ್ಮಲಿನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್ ಅವರ ಲೇಟ್ ನೈಟ್ ಥಾಟ್ಸ್. ನಿಮ್ಮ ಪರ್ಸನ್ ಲೇಟ್ ನೈಟ್ ಅಲ್ಲಿ ಏನ್ ಯೋಚನೆ ಮಾಡ್ತಾರೆ, ಏನ್ ಥಿಂಕ್ ಮಾಡ್ತಾರೆ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಓ ಮೈ ಗಾಡ್, ಓಕೆ. ಸೊ ನೈಟ್ ಆಫ್ ವ್ಯಾಂಡ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್. ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ದೀರಾ, ನೈಟ್ ಆಫ್ ವ್ಯಾಂಡ್ಸ್ ಇದೆ, ಕ್ವೀನ್ ಆಫ್ ಕಪ್ಸ್ ಇದೆ, 2 ಆಫ್ ಕಪ್ಸ್ ಇದೆ, ಸೊ 6 ಆಫ್ ಕಪ್ಸ್, 4 ಆಫ್ ಕಪ್ಸ್, ಓಕೆ. ಎಂಪ್ರೆಸ್ ಇದೆ, ಪೆಂಟಿಕಲ್ ಕಾರ್ಡ್ ಇದೆ, ಅಂಡ್ ಐ ಹ್ಯಾವ್ king, okay, sorry, ace of pentacles. So this is the card we got for second pile. So second pile na ಯಾರು ಚೂಸ್ ಮಾಡಿದ್ರ, ನೀವು ಯಾರನ್ನ ನೆನೆಸ್ಕೊಂಡೆ ಒಂದು ವಿಡಿಯೋನ ನೋಡ್ತಾ ಇದ್ರ, ಆಕ್ಚುಲಿ ದಿಸ್ ಪರ್ಸನ್ ಇಸ್ ರಿಯಲಿ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ ಅಂತ ನಾನು ಹೇಳ್ಬೋದು. ಸೊ ಮೇ ಬಿ ನೀವಿಬ್ರು ಮೀಟ್ ಮಾಡಿ ಮಾತಾಡಿ ತುಂಬಾ ತಿಂಗಳುಗಳಾಗ್ತಾ ಬಂದಿರಬಹುದು. ಸೊ ಮೇ ಬಿ ದಿಸ್ ಪರ್ಸನ್ ಇಸ್ ಆಲ್ರೆಡಿ ಬ್ಲಾಕ್ಡ್ ಯು. ಸೊ ಐ ಥಿಂಕ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ. ಐ ಥಿಂಕ್ ಕೆಲವೊಂದು ಕಡೆ ನಿಮ್ಮ ಪರ್ಸನ್ ನಿಮ್ಮ ಮಧ್ಯೆ ಏನೂ ಕೂಡ ಸರಿ ಹೋಗ್ತಾ ಇಲ್ಲ. ಸೊ ಆ ಒಂದು ಕಾರಣಕ್ಕೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿರ್ಬೋದು, ಅಥವಾ ನೀವು ಅವ್ರನ್ನ ಬ್ಲಾಕ್ ಮಾಡಿರ್ಬೋದು. ಸೊ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ನಿಮ್ಮಿಬ್ರು ಮಧ್ಯ ಮಾತುಕತೆ ಅನ್ನೋದು ತುಂಬಾ ಕಡಿಮೆ ಆಗ್ತಾ ಇದೆ, ಕಮ್ಯುನಿಕೇಶನ್ ಗ್ಯಾಪ್ ಆಗ್ತಾ ಇದೆ. ಸೊ ದಿಸ್ ಪರ್ಸನ್ ಇಸ್ ರಿಯಲಿ ಮಿಸ್ಸಿಂಗ್ ಯೋರ್ ವಾಯ್ಸ್, ಮಿಸ್ಸಿಂಗ್ ಯೋರ್ ಫೇಸ್. ನಿಮ್ಮನ್ನ ಭೇಟಿ ಮಾಡಬೇಕು, ಮಾತಾಡಬೇಕು, ನಾವ್ ಯಾಕೆ ಈ ತರ ಆಗ್ತಾ ಇದೀವಿ, ಸೊ ಎಲ್ಲಾನು ಕೂಡ ತಿಳ್ಕೊಳ್ಬೇಕು. ಬಟ್ ದಿಸ್ ಪರ್ಸನ್ ಇಸ್ ರಿಯಲಿ ವೆರಿ ಸ್ಯಾಡ್ ಅಟ್ ದಿಸ್ ಮೊಮೆಂಟ್. ತುಂಬಾ ಬೇಜಾರಲ್ಲಿ ಇದ್ದಾರೆ, ಡಿಪ್ರೆಷನ್ ಅಲ್ಲಿ ಇದ್ದಾರೆ, ಲೋನ್ಲಿ ಆಗ್ತಾ ಇದ್ದಾರೆ, ಎಲೋನ್ ಆಗ್ತಾ ಇದ್ದಾರೆ, ಏಕಾಂಗಿ ಆಗ್ತಾ ಇದ್ದಾರೆ, ಯಾರ ಜೊತೆನೂ ಬೆರೀತಾ ಇಲ್ಲ, ಯಾರ ಜೊತೆನೂ ಸೇರ್ತಾ ಇಲ್ಲ, ಮಾತಾಡ್ತಾ ಇಲ್ಲ. ಸೊ ಮಾತಾಡಿದ್ರು ಕೂಡ ಅಷ್ಟಕ್ಕಷ್ಟೇ ಮಾತಾಡ್ತಾರೆ, ಯಾರ ಜೊತೆನೂ ಅಷ್ಟೊಂದು ಜೋಶ್ ಆಗಿ ಖುಷಿಯಾಗಿ ಇರ್ತಾ ಇಲ್ಲ. ಸೊ ಅವರೇ ಸೈಲೆಂಟ್ ಆಗಿ ಐಸೋಲೇಟೆಡ್ ಆಗ್ತಾ ಇದ್ದಾರೆ. ಬಿಕಾಸ್ ದಿಸ್ ಪರ್ಸನ್ ಇಸ್ ಸಮ್ ಒನ್ ಹೂ ಇಸ್ ರಿಯಲಿ ವೆರಿ, ಅವ್ರ ಲೈಫಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಆಯ್ತು ಅಂತ ಅಂದ್ರೆ ಅವ್ರು ಅದನ್ನ
ಸರಿಪಡಿಸ್ಕೊಳ್ಳೋವರೆಗೂ ಈ ಒಂದು ವ್ಯಕ್ತಿ ತುಂಬಾನೇ ಹೋರಾಟ ಮಾಡ್ತಾರೆ. ದಿಸ್ ಪರ್ಸನ್ ವಿಲ್ ಗೋ ಥ್ರೂ ಸಮ್ ಕೈಂಡ್ ಆಫ್ ಟ್ರಾಮಾ, ಬಿಕಾಸ್ ಎಲ್ಲೋ ಒಂದ್ ಕಡೆ ಅವರು ಚೈಲ್ಡ್ಹುಡ್ ಟ್ರಾಮಾ ಇಂದ ಅವರು ತುಂಬಾನೇ ಬೇಸತ್ತೋಗಿದ್ದಾರೆ. ಬಿಕಾಸ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ತುಂಬಾ ಬಳಲ್ತಾ ಇದ್ದಾರೆ ಅಂತ ನಾನು ಹೇಳ್ಬೋದು. ಸೊ ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಅನ್ನೋ ಒಂದು ಭಾವನೆ ಅವ್ರಿಗೆ ಹೆಚ್ಚಾಗ್ತಾ ಇದೆ, ಫಿಯರ್ ಹೆಚ್ಚಾಗ್ತಾ ಇದೆ. ಸೊ ನಿಮ್ಮಿಬ್ರು ಸಂಬಂಧ ಹಾಳಾಗ್ತಾ ಇದೆ, ಸರಿಪಡಿಸ್ಕೊಳ್ಳುವಂತ ದಾರಿ ಒಂದು ವ್ಯಕ್ತಿ ಹುಡುಕ್ಬೇಕು. ಸೊ ದಿಸ್ ಪರ್ಸನ್ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಅಂತ ಅಂದ್ರೆ ಟ್ರಸ್ಟ್ ಮೇ ಮುಂದೆ ಬರುವಂತ ದಿನಗಳಲ್ಲಿ ಅವರು ನಿಮ್ಮನ್ನ ಅನ್ಬ್ಲಾಕ್ ಅಂತೂ ಡೆಫಿನೆಟ್ಲಿ ಮಾಡ್ತಾರೆ. ನಿಮ್ಮ ಜೊತೆಗೆ ಫಸ್ಟ್ ಮಾತಾಡ್ತಾರೆ, ನಿಮ್ಮನ್ನ ಭೇಟಿ ಮಾಡ್ತಾರೆ, ಡೈರೆಕ್ಟ್ ಆಗಿ ಬಂದು ನೀವೆಲ್ಲಿದ್ದೀರೋ ಆ ಪ್ಲೇಸ್ಗೆ ಬಂದು ಸಮಥಿಂಗ್ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಅಬೌಟ್ ಟು ಗಿವ್ ಅ ಪ್ರೆಸೆಂಟೇಷನ್, ಗಿಫ್ಟ್ ಈ ತರ ಕೊಡೋರಿದ್ದಾರೆ. ಸೊ ಪೆಂಟಿಕಲ್ ಕಾರ್ಡ್ ಇದೆ. ಸೊ ಐ ಥಿಂಕ್ ದಿಸ್ ಪರ್ಸನ್ ವಾಂಟ್ಸ್ ಟು ಗಿವ್ ಅ ಗಿಫ್ಟ್. ನೀವೇನೋ ಆಸೆ ಪಟ್ಟಿರೋದನ್ನ ಅವ್ರು ಇವಾಗ ಕೊಡಿಸ್ಬೇಕು ಅಂತ ಇದ್ದಾರೆ, ಅಥವಾ ನೀವೇನು ಡಿಮ್ಯಾಂಡ್ ಮಾಡಿಲ್ಲ ಅಂದ್ರೆ ಅವರ ತಲೆನಲ್ಲಿ ಏನೋ ಇದೆ ನಿಮ್ಗೆ ಈ ಒಂದು ಕೊಡಬೇಕು ಅಂತ. ಮೇ ಬಿ ನಿಮ್ಮನ್ನ ಭೇಟಿ ಮಾಡಿದಾಗ ನಿಮ್ಮನ್ನ ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗಿ ಆ ಒಂದು ಗಿಫ್ಟ್ ನ ಅವರು ಕೊಡ್ಬೋದು. ಸೊ ಸಮಥಿಂಗ್ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ವೆನ್ ಐ ಆಮ್ ಮೇಕಿಂಗ್ ಶೂಟಿಂಗ್ ದಿಸ್ ವಿಡಿಯೋ. ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ಸೊ ಎಂಪ್ರೆಸ್ ಇದೆ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ಅವರ ಮೈಂಡ್ ಅಲ್ಲಿ ಏನಿದೆ ಅಂತ ಅಂದ್ರೆ ನೀವು ಅವರ ಸೆಕೆಂಡ್ ಮದರ್, ಎರಡನೇ ತಾಯಿ ತರ ಅವ್ರನ್ನ ನೀವು ಇಷ್ಟಪಡ್ತಾ ಇದ್ದೀರಾ, ಪ್ರೀತಿ ಮಾಡ್ತಾ ಇದ್ದೀರಾ ಅನ್ನೋದು ಅವ್ರಿಗೆ ತುಂಬಾನೇ ಒಂದು ಎಮೋಷನಲ್ ಆಗ್ತಾ ಇದ್ದಾರೆ. ಡೇ ಬೈ ಡೇ ನಿಮ್ಮ ವಿಚಾರದಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಸೊ ಯಾಕಂತಂದ್ರೆ ಈ ಒಂದು ವ್ಯಕ್ತಿಗೆ ಅಷ್ಟೇ ಈಗೋ ಕೂಡ ಇದೆ ಅಂತ ನಾನು ಹೇಳ್ಬೋದು. ಸೊ ಅವ್ರು ಏನಾದ್ರೂ ತಪ್ಪು ಮಾಡಿದ್ರೆ ಅಥವಾ ಅವ್ರ ಕಡೆಯಿಂದನೇ ಏನೇ ತಪ್ಪಾಗಿದ್ರು ಕೂಡ ಅವ್ರು ಅಷ್ಟು ಬೇಗ ಒಪ್ಕೊಳ್ಳಲ್ಲ. ಸೊ ಅದಕ್ಕೆ ನನಗೆ ಈ ಒಂದು ವ್ಯಕ್ತಿ ಸತಾಯಿಸ್ತಾ ಇದ್ದಾರೆ ನಿಮ್ಮನ್ನ ಅಂತ ನಾನು ಹೇಳ್ಬೋದು. ಬಟ್ ಟ್ರಸ್ಟ್ ಮಾಡಿ, ಈ ಒಂದು ವ್ಯಕ್ತಿಗೆ ನಿಮ್ಮ ಜೊತೆಗೆ ಮಾತಾಡದೆ, ನಿಮ್ಮನ್ನ ನೋಡದೆ, ಭೇಟಿ ಮಾಡದೆ, ನಿಮ್ ಜೊತೆಗೆ ಮೆಸೇಜ್ ಮಾಡದೆ ಇರೋದಕ್ಕಂತೂ ಆಗೋದಿಲ್ಲ. ಸೊ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆಗೆ ಮಾತಾಡಬೇಕು, ಮೆಸೇಜ್ ಮಾಡಬೇಕು ಅಂತಾನೆ ಒಂದು ವ್ಯಕ್ತಿ ಇರ್ತಾರೆ. ಬಟ್ ಅವರ ಎಮೋಷನ್ಸ್ ನ ಸದ್ಯ ಕಂಟ್ರೋಲ್ ಮಾಡ್ತಾ ಇದ್ರೆ ಬಿಕಾಸ್ ಆಫ್ ದೇರ್ ಈಗೋ. ಸೊ ಆ ಒಂದು ಈಗೋ ಇಂದ ಅವರ ಫೀಲಿಂಗ್ಸ್ ನ ಮರೆ ಮಾಚ್ಕೊಳ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ. ಬಟ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ಮೌನವನ್ನ ಮುರಿತಾರೆ, ಸೈಲೆಂಟ್ ನ ಮುರಿತಾರೆ, ನಿಮ್ಮ ಜೊತೆಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಕಮ್ಯುನಿಕೇಶನ್ ಮಾಡ್ತಾರೆ, ನೋ ಕಾಂಟ್ಯಾಕ್ಟ್ ಅನ್ನ ಎಂಡ್ ಮಾಡ್ತಾರೆ. ಸೊ ಅವ್ರಿಗೆ ತುಂಬಾ ಯೋಚನೆ ಆಗ್ತಾ ಇದೆ. ಸೊ ನಾನು ಎಫರ್ಟ್ಸ್ ಹಾಕ್ತಾ ಇಲ್ಲ, ಅವರು ಕೂಡ ಎಫರ್ಟ್ಸ್ ಹಾಕೋದಕ್ಕೆ ನಾನ್ ಬಿಡ್ತಾ ಇಲ್ಲ. ಸೊ ಹೇಗೆ ನಾವಿಬ್ಬರ ಜೀವನ ಮುಂದೆ ಹೇಗೆ ಹೋಗುತ್ತೆ ಈ ತರ ಅವ್ರು ಯೋಚಿಸ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಈಸ್ ಹ್ಯಾವಿಂಗ್ ಅ ಫಿಯರ್, ತುಂಬಾ ಭಯ ಇದೆ. ಸೊ ಆ ಭಯನ ಅವ್ರು ತೋರಿಸ್ಕೊಳ್ಳೋದಿಲ್ಲ, ಪ್ರೀತಿ ಮಾಡ್ತಾ ಇರೋದನ್ನ ಅವರು ತೋರಿಸ್ಕೊಳ್ಳೋದಿಲ್ಲ, ಮಿಸ್ ಮಾಡ್ತಾ ಇರೋದನ್ನ ಅವರು ತೋರಿಸ್ಕೊಳ್ಳೋದಿಲ್ಲ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ತುಂಬಾನೇ ಇಂಟ್ರೋವರ್ಟ್ ಇದ್ದಾರೆ. ಅವರ ಮನಸ್ಸಿನಲ್ಲಿ, ಅವರ ಹೃದಯದಲ್ಲಿ ಏನ್ ನಡೀತಾ ಇದೆ, ನಿಮ್ಮ ಬಗ್ಗೆ ಭಾವನೆಗಳೇನು ಅದೆಲ್ಲ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಇದ್ದಾರೆ. ಸೊ ಡೆಫಿನೆಟ್ಲಿ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮಿಬ್ರ ಮಧ್ಯೆ ಏನೇ ಪ್ರಾಬ್ಲಮ್ಸ್ ಇದ್ರು ಸಿಚುಯೇಷನ್ ವಿಲ್ ಗೆಟ್ ಇಂಪ್ರೂವ್ಡ್. ಸಿಚುಯೇಷನ್ ಹೀಲ್ ಆಗುತ್ತೆ, ಸಿಚುಯೇಷನ್ ಇಂಪ್ರೂವ್ ಆಗುತ್ತೆ. ಸೊ ವೇಟ್ ಮಾಡಿ, ಟ್ರಸ್ಟ್ ಮಾಡಿ, ನಂಬಿಕೆ ಇಟ್ಕೊಳ್ಳಿ. ಬಟ್ ದಿಸ್ ಪರ್ಸನ್ ಇಸ್ ರಿಯಲಿ ಮಿಸ್ಸಿಂಗ್ ಯು ಅಂತ ನಾನು ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.